ಈಗ ತಡೀರಿ, ಈಗೆಲ್ಲ ಮಾತಾಡಿದ್ರಲ್ಲ, ಯಾರು ಹೇಳಿದ್ರ ಈ ತರವ ಹೇಳಿದ್ರ ಮತ್ ಮಾಡಿದೀನಿ ಅಂತ ಏನ್ ಮಾಡಿದೀರಾ? ಅದಲ್ಲ అంటే ನಾವು ಕೇಳ್ತಿರೋದು ಇವ್ರ ತರ ಲೆಕ್ಕ ಮಾಡಿದ್ದೀರಾ? ಅಲ್ಲ ಈಗ ಆಡಿ ಹೇಳ್ತಿದಾರಲ್ಲ, ಲೆಕ್ಕ ಕೊಟ್ಟಿದ್ರ ಈ ತರವ? ಯಾವ ಈಗಲ್ಲ ನಾವು ಕೇಳ್ತಿರೋದು, ಇವ್ರ ತರ ಲೆಕ್ಕ ಕೊಟ್ಟಿದ್ದೀರಾ ಯಾವಾಗ್ಲೂ? ನಾನ್ ಹೇಳ್ತಾ ಇರೋದು ಏನು ಅಂದ್ರೆ, ನಮ್ಮ ಸದಸ್ಯರೆಲ್ಲ ಸೇರ್ಕೊಂಡು ನನಗೆ 2 ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ ಕೆಲಸ ಮಾಡೋದಕ್ಕೆ, ಅವ್ರಿಗೆ ಧನ್ಯವಾದಗಳು. ನಾನ್ ಕೇಳ್ತಿರೋದು ನೀವು ಅರ್ಥ ಮಾಡ್ಕೊಳ್ರಿ. ಅವ್ರೆಲ್ಲರೂ ಸೇರ್ಕೊಂಡು ಪಿಡಿ ಅವ್ರು ಮಾಹಿತಿ ಕೊಟ್ಟು ಇದನ್ನ ಜನಗಳ ಮುಂದೆ ಇಡ್ತೀನಿ ಅಂದಾಗ ಅವರೆಲ್ಲ ಒಪ್ಕೊಂಡಿದ್ದಾರೆ. ಇದಕ್ ಧನ್ಯವಾದ ನಾನು ಹೇಳ್ತಾ ಇದ್ದೀನಿ. ಅವ್ರು ಮಿಸ್ ಮಾಡ್ಕೊಂತ ಇದ್ದಾರೆ. ನಾವು ಹೇಳ್ತಿರೋದು ಈಗ 114 ಕಂಬ ಅದ್ ಹೇಳ್ತೀನಿ. ಬೇರೆ ಊರುಗಳಲ್ಲಿ ಅವರಿಗೆ ಜೊತೆಗೆ ಹೆಲ್ಪರ್ ಬೇಕಾಗುತ್ತೆ. ಮತ್ತೆ ಈ ಹೊಸ ಪಾಯಿಂಟ್ಗೆ ಅವ್ರು ಏನು ಹೆಚ್ಚುವರಿ ತಾನಿಲ್ಲ. ನಮ್ಮೂರಣ ಇದು ನಾನು ಮಾಡ್ತೀನಿ ಅಂತ ಅವ್ರು ಬಂದಿದ್ರೆ ಅವ್ರಿಗೆ ಒಂದು ಜೋರ ಚಪ್ಪಾಳೆ ಕೊಡ್ಲೇಬೇಕು ದಯಮಾಡಿ. ಮತ್ತೆ ಇನ್ನೊಂದು ವಿಷಯ, ಏನು ನಾವು ಜೊತೆಲಿ ಬಂದು ಕೆಲಸ ಮಾಡಿದ್ವಲ್ಲ, ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ. ಯಾಕೆ ಕ್ಲಾರಿಟಿ ಕೊಡ್ತೀನಿ ಅಂದ್ರೆ, ಆ ಪ್ಲೇಸ್ ಅಲ್ಲಿ ಕತ್ಲೆ ಇದೆ ಅನ್ನೋದನ್ನ ನಾವು ನೋಡಿದ್ವು. ಅಲ್ಲಿ ಅದೇ ತರ ಮಾಡ್ಬೋದು ಅಂತ ಗೊತ್ತಿತ್ತು. ನಾವೇನಾದ್ರೂ ಮತ್ತೆ ಬೇರೆಯವ್ರನ್ನ ಕಳಿಸಿ ಆ ಕೆಲಸ ಕರೆಕ್ಟ್ ಆಗಿ ಆಗದಂಗಿದ್ರೆ ಮತ್ತೆ ಅದು ಬಂದಿಷ್ಟು ದುಡ್ಡು ವ್ಯಯ ಆಗೋದು ಬೇಡ ಅಂತ ಹೋಗಿದ್ದಷ್ಟೇ ನಾವು. ಆ ನಂತರ ಇನ್ನ 114 ಕಂಬುದು ಏನಿದೆ ಅದು ಅಮೌಂಟ್ ಅವ್ರಿಗಿನ್ನೂ ಕೊಟ್ಟಿಲ್ಲ. ಅಧ್ಯಕ್ಷರು ಅದನ್ನ ಬಿಲ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಮತ್ತೆ ಕಲ್ಸಿಟಳ್ಳಿಯಲ್ಲಿ 12 ಕಂಬ ಮಾಡಿದ್ದಾರೆ. ನಿನ್ನೆ ದೇವಿಕೆರೆ ಹೊಸೂರಲ್ಲಿ 3 ಕಂಬದ್ ಮಾಡಿದ್ದಾರೆ. ಆ ಊರಲ್ಲೂ ಕೂಡ ಎಲ್ಲಾ ಸದಸ್ಯರಿಗೂ ಹೇಳ್ಕೊಂತಿರೋದು, ನಿಮ್ ಊರುಗಳಲ್ಲಿ ಕ್ಯಾಪ್ಗಳಿಲ್ಲ ಬಲ್ಬ್ಗಳಿಗೆ. ನಮ್ಮೂರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲವೂ ಕ್ಯಾಪ್ ಹಾಕಿದೀವಿ. ಆ ಕ್ಯಾಪ್ಗಳು ವ್ಯವಸ್ಥೆ ಮಾಡಿಸಿ ತರ್ಸಕ್ ಹೇಳಿ ಅಂಗಡಿಗೆ ಹೇಳಿದೀವಿ, ತರಿಸ್ತಾರೆ. ಅದನ್ನ ಹೋಗಿ ನೀವೆಲ್ಲ ಏನು ಇನ್ವಾಲ್ವ್ಮೆಂಟ್ ತಗೊಂಡು ಮಾಡ್ಕೊಳ್ಳಿ ಅಂತ ಆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ನಾನು ಕೇಳ್ಕೊಂತ ಇದ್ದೀನಿ. ನಮ್ಮೂರಲ್ಲಿ ಆಲ್ಮೋಸ್ಟ್ ಆಲ್ ಈಗ ಎಲ್ಲಾ ಕಡೆನೂ ಬಲ್ಪ್ ಆಗಿದೆ. TH ರೋಡಿಗೆ ಏನ್ ಬೇಕೋ ಅಷ್ಟು ಮಾತ್ರ ನಮಗೆ ಆ ವೈರಿಂಗ್ ಆದ್ಮೇಲೆ ನಾವು ಬಲ್ಪ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತ ಅಂಗಡಿ ಮೆಟೀರಿಯಲ್ ಗಳನ್ನ STRS ವಿನಯ್ ಅವರ ಅಂಗಡಿಯಲ್ಲಿ ತಗೊಂಡಿದೀವಿ. ಅವ್ರದ್ದೇನೋ ಹಳೇದೊಂದು 1.5 ಲಕ್ಷ ಬ್ಯಾಲೆನ್ಸ್ ಇತ್ತಂತೆ. ಆ ಅಮೌಂಟ್ ಕೊಡ್ತೀವಪ್ಪ ಅಂತ ಹೇಳಿ ಇದನ್ನ ಬ್ಯಾಲೆನ್ಸ್ ಕೊಡು ಅಂತ ಕೇಳಿ ಇಸ್ಕೊಂಡಿದೀವಿ. ಇಷ್ಟು ಲೆಕ್ಕ ಮುಂದಿನ ದಿನಗಳಲ್ಲಿ ಇದಕ್ಕೆ ಎಷ್ಟು ಅಮೌಂಟ್ ಆಯ್ತು ಅನ್ನೋದನ್ನ ಅವ್ರ ಲೆಕ್ಕ ಕೊಟ್ಟ ತಕ್ಷಣ ನಿಮಗೆ ತಲುಪಿಸ್ತೀವಿ. ಆಗ್ಬೋದಾ? ಓಕೆ, ಧನ್ಯವಾದಗಳು. ಮತ್ತೆ ಇನ್ನೊಂದು, ನೂತನ್ ಅವರು ಈ ಎಸ್ಟಿಮೇಟ್ ಮಾಡೋದಿಕ್ಕೆ, ನೂತನ್ ಅವರಾಗಿರ್ಬೋದು, ರಾಮಕೃಷ್ಣ ಅವರಾಗಿರ್ಬೋದು, ಇವರು ಯಾರು ಸತೀಶ್ ಅವರಾಗಿರ್ಬೋದು, ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಇಂದ ನಾವೇನಾರು ಆದ್ರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನೂತನ್ ಅವರು ಪ್ರತಿ ಕಂಬಕ್ಕೂ ಹೋಗಿ ಎಲ್ಲ ಇದ್ ಮಾಡಿದ್ದಾರೆ. ಅವರಿಗೂ ಕೂಡ ನಾವು ಜೋರಾದ ಚಪ್ಪಾಳೆನ ಕೊಡ್ಬೋದು. ಥ್ಯಾಂಕ್ ಯು. ಈಗ ಹೇಳ್ದಂಗೆ ನವೀನ್ ಅವರು ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ. ಬಲ್ಪ್ ನಮಗೆ ತುಂಬಾ ಬೇಡಿಕೆ ಇತ್ತು, ಹಾಕಕ್ ಆಗ್ತಿರ್ಲಿಲ್ಲ. ಈಗ ಹಾಕಿದ್ದಾರೆ. ತುಂಬಾ ಒಳ್ಳೆ ಕೆಲಸ.